ಜಾಂಡಿಸ್ನಿಂದ ಬಳಲ್ತಾ ಇದ್ದ ಗಣಪ ಚಿತ್ರದ ಹೀರೋ ಯುವನಟ ಸಂತೋಷ್ ಬಾಲರಾಜ್ ಇನ್ನಿಲ್ಲ. ಸ್ಯಾಂಡಲ್ವುಡ್ನ ಯುವನಟ ಸಂತೋಷ್ ಬಾಲರಾಜ್ ನಿಧನರಾಗಿದ್ದಾರೆ. ಗಣಪ, ಕರಿಯಾಟು, ಕೆಂಪ, ಬರ್ಕ್ಲಿ ಚಿತ್ರದಲ್ಲಿ ನಟಿಸಿದ ಸಂತೋಷ್ ಜಾಂಡಿನಿಂದ ತೀವ್ರವಾಗಿ ಬಳಲ್ತಾ ಇದ್ರು. ಆದರೆ ಇಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಸ್ಯಾಂಡಲ್ವುಡ್ನ ಯುವನಟ ಸಂತೋಷ್ ಬಾಲರಾಜ್ ನಿಧನ ಹೊಂದಿರುವಂತಹ ಸುದ್ದಿ ಆಘಾತಕಾರಿಯಾದ ಸುದ್ದಿ. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಕಳೆದ ಕೆಲವು ದಿನಗಳಿಂದಲೇ ಜಾಂಡಿಸ್ನಿಂದ ಅವರು ಬಳಲ್ತಾ ಇದ್ರು. ಸ್ಥಿತಿ ಗಂಭೀರ ಅನ್ನುವಂಥ ಮಾಹಿತಿಯೂ ಕೂಡ ಇತ್ತು. ಆದರೆ ಮಂಗಳವಾರ ಅಂದರೆ ಇಂದು ಬೆಳಗ್ಗೆ 10 ಗಂಟೆಯ ಹೊತ್ತಿನಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಕರಿಯಾಟು ಚಿತ್ರದ ಹೀರೋ ಸಂತೋಷ್ ಬಾಲರಾಜ್ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ರು. ಗಣಪ ಚಿತ್ರದ ಆ ಒಂದು ಹಾಡು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕರಿಯಾಟು, ಕೆಂಪ, ಬರ್ಕ್ಲಿ ಹೀಗೆ ಸಾಕಷ್ಟು ಚಿತ್ರಗಳಲ್ಲೂ ಕೂಡ ಅವರು ಅಭಿನಯವನ್ನ ಮಾಡ್ತಿದ್ರು. ಆದರೆ ತೀವ್ರವಾಗಿ ಅನಾರೋಗ್ಯ ಕಾಡೋದಕ್ಕೆ ಶುರುವಾಗುತ್ತೆ. ಜಾಂಡಿಸ್ನಿಂದಾಗಿ ಅವರು ತೊಂದರೆ ಪಡೋದಕ್ಕೆ ಶುರು ಮಾಡ್ತಾರೆ. ಚಿಕಿತ್ಸೆ ಪಡಿಬೇಕು ಅಂತ ಹೇಳಿ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಆದರೆ ಆ ದಿನದಿಂದಲೇ ಅವರ ಸ್ಥಿತಿ ಗಂಭೀರ ಅನ್ನುವಂಥ ಮಾಹಿತಿಗಳು ಹರಿದಾಡ್ತಾ ಇತ್ತು. ಇದೆಲ್ಲದರ ನಡುವೆ ಸಂತೋಷ್ ಬಾಲರಾಜ್ ಅವರು ಇದೀಗ ಕನ್ನಡ ಚಿತ್ರರಂಗವನ್ನ, ಕನ್ನಡಿಗರನ್ನ, ತಮ್ಮ ಅಭಿಮಾನಿಗಳನ್ನ ಅಗಲಿ ಹೋಗಿದ್ದಾರೆ. ಸಂತೋಷ್ ಬಾಲರಾಜ್ ಅವರ ಅಕಾಲಿಕ ಮರಣಕ್ಕೆ ಇದೀಗ ಕನ್ನಡ ಚಿತ್ರರಂಗ ಮರುಗ್ತಾ ಇದೆ. ಅವರ ಅಭಿನಯದ ಯಾವೊಂದು ಚಿತ್ರವನ್ನ ನೀವು ನೋಡಿದ್ದೀರಾ, ಯಾವ ಚಿತ್ರ ನಿಮಗೆ ಇಷ್ಟ ಆಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಂತೋಷ್ ಬಾಲರಾಜ್ ಅವರು ನಿಮಗೂ ಇಷ್ಟ ಅನ್ನುವಂಥದ್ದಾದರೆ RIP ಅಂತ ಹೇಳಿ ಕಮೆಂಟನ್ನು ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.